ಹಳ್ಳಿ ಸ್ಟೈಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಟ್ರಾವೆಲರ್ ನಂದ ಚಾನಲ್. ನಾವೀಗ ಎಲ್ಲಿದ್ದೀವಿ ಅಂದರೆ ಇಂಡಿಯಾದ ಫಸ್ಟ್ ವಿಲೇಜ್ ಮಾನದಲ್ಲಿದ್ದೀವಿ. ಈ ಮನ ವಿಲೇಜ್ ಭಾರತದ ಮೊದಲ ಮತ್ತು ಕೊನೆಯ ಹಳ್ಳಿ. ಈ ಮನ ವಿಲೇಜು ಬದ್ರಿನಾಥಿಂದ ಕೇವಲ 5 ಕಿಲೋಮೀಟರ್ ಇದೆ ಹಾಗೂ ಈ ಮನ ವಿಲೇಜಿಂದ ಚೀನಾ ಬಾರ್ಡರ್ 60 ಕಿಲೋಮೀಟರ್ ಇದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ. ಈ ಹಳ್ಳಿಯ ವಿಶೇಷತೆ ಏನಂದ್ರೆ ಪಾಂಡವರು ಸ್ವರ್ಗಕ್ಕೆ ಹೋಗುವಾಗ ಇದೇ ಹಳ್ಳಿ ಮೂಲಕ ಹೋಗಿದ್ರಂತೆ. ಮಹಾಭಾರತದ ಕರ್ತೃ ವ್ಯಾಸ ಋಷಿಗಳು ಇಲ್ಲೇ ಗುಹೆಗಳಲ್ಲೇ ವಾಸಿಸಿದ್ರು ಎಂಬ ಇತಿಹಾಸನೂ ಕೂಡ ಇದೆ. ಯಾರು ಏನು ಮಾಡುವರು? ಹೀರೋ ತರ ಕೂತಿದ್ದಾರೆ ಗುರು, ಕಾಲ್ ಮೇಲೆ ಕಾಲು ಹಾಕೊಂಡು. ಇಲ್ಲಿನ ಜನರು ಬಟ್ಟೆಗಳನ್ನ ಕೈಯಿಂದನೇ ಮಾಡಿ ಮಾರ್ತಾರೆ. ಅದೇ ಇಲ್ಲಿನ ಮುಖ್ಯ ಆದಾಯ ಮೂಲವಾಗಿದೆ. ಕೆಲಸ ಇದು. ಈಗ ನಾವು ಹೋಗ್ತಾ ಇರೋಂತಹ ದಾರಿ ಪಾಂಡವರು ಸ್ವರ್ಗಕ್ಕೆ ಹೋದಂತಹ ದಾರಿ. ಹೌದಾ? ನಮ್ಮ ಪ್ರಯಾಣ ಸ್ವರ್ಗದ ಕಡೆಗೆ. ಸ್ವರ್ಗದ ಬಾಗಿಲು, ಸ್ವರ್ಗದ ಬಾಗಿಲು. ಎಡಿಟ್ ಮಾಡಬೇಕು. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಬರೀ ಎಡಿಟ್ ಮಾಡ್ಬೇಕು ಹಂಗೆ. ಸಣ್ಣದೊಂದು ಜರ ನನ್ನ ಕಡೆಗೆ ಫೋಟೋ. ಹಿಂಗ್ ಹೊಡ್ಕೊಂಡ್ರೆ ಐಡಿಯಾ ಬರಲ್ಲ. ಇದನ್ನ ತಕೊಂಡು ಹಿಂಗ್ ಹೊಡ್ಕೊಂಡ್ರೆ ಐಡಿಯಾ ಬರುತ್ತೆ. ಅಲೆ ಅಲೆಯುತ್ತ ಜಗ ಮರೆಯುತ್ತ ಕಳೆದು ಹೋಗುತ್ತ ಗಮ್ಯವೇ ಅದೆಲ್ಲಿ ಎಲ್ಲಿ ನೀನು ಸಾಗುವೆ, ಎಲ್ಲಿ ಎಲ್ಲಿ ನಾನು. ಕೈ ತೋರ್ಸು. ಇಲ್ಲಿ ಹರಿಯುತ್ತಿರುವ ನದಿಯ ಹೆಸರು ಸರಸ್ವತಿ ನದಿ. ಈ ಸರಸ್ವತಿ ನದಿ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಮರೆಯಾಗುತ್ತದೆ. ಯಾಕೆಂದರೆ ಪುರಾಣದಲ್ಲಿ ಇರುವ ಇತಿಹಾಸದ ಪ್ರಕಾರ ಸರಸ್ವತಿ ನದಿಯು ಹರಿಯುವಾಗ ಹೆಚ್ಚು ಶಬ್ದವನ್ನು ಮಾಡುತ್ತಿದ್ದರಿಂದ ವ್ಯಾಸ ಋಷಿಗಳು ಗುಪ್ತಗಾಮಿನಿಯಾಗಿ ಹರಿಯುವಂತೆ ಶಾಪ ನೀಡಿರುತ್ತಾರೆ. ಆದ್ದರಿಂದ ಈ ನದಿಗೆ ಗುಪ್ತಗಾಮಿನಿ ಎಂದು ಹೆಸರಿದೆ.
ಚೀನಾ ಕಡೆಯಿಂದ ಬರ್ತಿರೋದು ನಾನು. ಈ ಕಡೆಯಿಂದ ಬಂದರೆ ಮೊದಲನೇ ವಿಲೇಜು, ಇಂಡಿಯಾದ ಫಸ್ಟ್ ವಿಲೇಜು. ಆ ಸೈಡಿಂದ ಬಂದರೆ ಇಂಡಿಯಾದ ಲಾಸ್ಟ್ ವಿಲೇಜು, ಮನ ಅಂತ ಊರ ಹೆಸರು. 7 ಗಂಟೆ 5 ನಿಮಿಷ ಟೈಮು. ಇನ್ನೂ ಕತ್ಲಾಗಿಲ್ಲ. ನಡ್ಕೊಂಡು ಹೋಗ್ತಾ ಇದ್ದೀವಿ. 3 ಕಿಲೋಮೀಟ್ರಿಗೆ 50 ರೂಪಾಯಿ ದುಡ್ಡು ಕೇಳ್ತಾರೆ ಅಂದ್ಬಿಟ್ಟು ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಗಿಂದ 10 ಕಿಲೋಮೀಟ್ರ್ ನಡೆದು ನಮಗೆ ಸುಸ್ತಾಗ್ಬಿಟ್ಟದೆ. ಹಾಂ ನೋಡ್ರಪ್ಪ, 7 ಗಂಟೆ 4 ನಿಮಿಷದಲ್ಲಿ ನಮ್ಮ ಊರಲ್ಲಿ ಕತ್ಲಾಗಿರ್ತದೆ. ಇಲ್ಲಿ ನೋಡಿ ಹೆಂಗೈತೆ ಅಂತ. ಇನ್ನೂ ಬೆಳಕಿದೆ, ಇನ್ನೂ ಸೂರ್ಯ ಅಸ್ತಮ ಆಗಿಲ್ಲ. ಇಲ್ಲಿ ಇನ್ನು ಬಿಸಿಲು ಬೀಳ್ತದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please.